ಭಾರತದ ಪ್ರಮುಖ ಪ್ರವಾಸೋದ್ಯಮ ಕೇಂದ್ರವಾಗಿರುವ ಕರ್ನಾಟಕದ ನೆರೆಯ ರಾಜ್ಯ ಗೋವಾದಲ್ಲಿ ಈಗ ಇಂಡಿಯಾ ಎನರ್ಜಿ ವೀಕ್ 2026 ಸಮ್ಮೇಳನ ನಡೀತಾ ಇದೆ. ವಿಶ್ವದ ಹಲವಾರು ಪ್ರಮುಖ ರಾಷ್ಟ್ರಗಳು ಈ ಎನರ್ಜಿ ವೀಕ್ನಲ್ಲಿ ಪಾಲ್ಗೊಂಡಿವೆ. ಈ ವೇಳೆ TV9 ನೆಟ್ವರ್ಕ್ ಜೊತೆ ಮಾತನಾಡಿರುವ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಭಾರತ ಈಗ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ದಿಟ್ಟ ಹೆಜ್ಜೆ ಇಟ್ಟಿದೆ. ಮುಂದಿನ 20 ವರ್ಷಗಳಲ್ಲಿ ಈಗ ಸಾಗುತ್ತಿರುವ ವೇಗ ಮತ್ತು ನಿರಂತರತೆಯನ್ನು ಕಾಯ್ದುಕೊಂಡ್ರೆ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತದ ಪಾಲು 35% ಇರುತ್ತೆ. ಮುಂದಿನ ದಿನಗಳಲ್ಲಿ ಸುಸ್ಥಿರ ವಾಯುಯಾನ ಇಂಧನ ಪ್ರಮುಖ ಪಾತ್ರ ವಹಿಸಲಿದ್ದು, ಭಾರತ ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸ್ತಾ ಇದೆ. ಈಗಾಗಲೇ ಪುಣೆಯಿಂದ ದೆಹಲಿ ವಾಯುಯಾನದಲ್ಲಿ ಈ ಸುಸ್ಥಿರ ಇಂಧನ ಬಳಕೆಯಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದು ಹೆಚ್ಚಲಿದೆ ಎಂದಿದ್ದಾರೆ. ಜೊತೆಗೆ ಭಾರತ ಈಗ ವಿಶ್ವದ 41 ರಾಷ್ಟ್ರಗಳಿಂದ ಇಂಧನ ಆಮದು ಮಾಡಿಕೊಳ್ತಾ ಇದೆ. ಈ ಮೂಲಕ ಯಾವುದೇ ಒಂದು ದೇಶದ ಜೊತೆಗಿನ ಆಮದಿನಲ್ಲಿ ಏರುಪೇರಾದರೂ ಇತರೆಡೆಯಿಂದ ಆಮದಾಗುವ ಇಂಧನದಿಂದ ಸಮತೋಲನ ಸಾಧಿಸಲು ಸಾಧ್ಯ ಆಗಿದೆ. ಇದರೊಂದಿಗೆ ಭಾರತ ಇನ್ನು ಮುಂದೆ ಕೇವಲ ಆಮದುದಾರ ಮಾತ್ರವಲ್ಲ, ರಫ್ತುದಾರನಾಗುವತ್ತ ದೃಢ ಹೆಜ್ಜೆ ಇಟ್ಟಿದೆ. ಜೊತೆಗೆ ಇಂಧನ ಸಂಸ್ಕರಣೆ ಮತ್ತು ಸಂಸ್ಕರಣಾ ಪ್ರಕ್ರಿಯೆಯನ್ನು ತ್ವರಿತಗೊಳಿಸ್ತಾ ಇದೆ. ಭವಿಷ್ಯದ ಇಂಧನವಾದ ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಈಗ ಭಾರತದ ಪ್ರಮುಖ ಆದ್ಯತೆಯಾಗಿದ್ದು, ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಆಸಕ್ತಿ ಹೊಂದಿದ್ದಾರೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಮುಖ ದೇಶವಾಗಿ ಹೊರಹೊಮ್ಮಲಿದೆ ಎಂದು TV9 ನೆಟ್ವರ್ಕ್ಗೆ ಹರ್ದೀಪ್ ಪುರಿ ತಿಳಿಸಿದರು.